ಇಲ್ಲಿ ಭಗವದ್ಗೀತಾ ಕೇಳ್ಕೊಂತಿನ ಸಾರ ಉದ್ದೇಶ ಅದ. ಅದಕ್ಕ ಅಂದ್ರೆ ನಾವು ಮರಣ ಕಾಲದಲ್ಲಿ ಕೂಡ ಆ ಭಗವಂತನ ಚಿಂತನೆ ಒಳಗ ಪ್ರಪಂಚದ ಭಾನ ಇಲ್ಲದೆ ಈ ಪ್ರಾಣ ಹೋಗೋ ಕಾಲ ಗುರ್ತಾಗ್ತದ. ಅವ ಹಿಂಗ ದುಃಖಿ ಆಗದೆ ಅದನ್ನೇನು ಸಂಸಾರದ ವಿಚಾರ ಮಾಡ್ಲದೆ ತನ್ನ ಚಿಂತನೆ ಒಳಗ ಹುಬ್ಬಿನ ಮಧ್ಯದೊಳಗೆ ಆ ಬ್ರಹ್ಮದ ರಂಧ್ರದೊಳಗ ಆ ಮನಸ್ಸನ್ನ ಸ್ಥಿರ ಮಾಡಿ ಆ ಬ್ರಹ್ಮನೊಳಗೆ ಆ ಮನಸ್ಸನ್ನ ಸ್ಥಿರ ಮಾಡ್ತಾನ. ಹಂಗ ಮಾಡಿ ಅವ ಪ್ರಾಣವನ್ನು ಬಿಡುವುದರಿಂದ ಅವ ಮೋಕ್ಷವನ್ನು ಹೊಂತಾನ ಅನ್ನುವಂಥದ್ದನ್ನ ಪದ್ಯದೊಳಗೆ ಹೇಳೋರು ಅದಾರ. ಮತ್ತೆ ಯಾವ ಸ್ಮರಣೆ ಇಟ್ಟುಕೊಂಡು ಪ್ರಾಣವನ್ನು ಬಿಡ್ತಾನ ಅವ ಅದೇ ಆಕಾರ ಆಗ್ತಾನ ಅನ್ನುವಂಥದ್ದನ್ನ ನಾವ್ ಹಿಂದಕ್ಕೆ ಎಲ್ಲರೂ ಭಗವದ್ಗೀತೆ ಮುಂದ್ ಕೇಳ್ಕೊಂಡು ಬಂದೇವಿ. ಏನಪ್ಪಾ ಅಂದ್ರ ಇಲ್ಲಿ ಭಗವಂತ ಒಂದು ಪ್ರಶ್ನೆ ಮಾಡಿರ್ತಾನ. ಅರ್ಜುನ ಭಗವಂತ ಒಂದು ಪ್ರಶ್ನೆ ಮಾಡ್ತಾನ. ಏನ್ ಪ್ರಶ್ನೆ ಮಾಡಿರ್ತಾನ ಅಂದ್ರ ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮ ಕಿಂ ಪುರುಷೋತ್ತಮ ಆದಿಭೂತಂ ಚ ಕಿಂ ಪ್ರೋಕ್ತಂ ಆದಿ ದೈವಂ ಕಿಂ ಮುಚ್ಯತೆ ಅನ್ನುವಂಥದ್ದೊಂದು ಅಲ್ಲಿ ಜ್ಞಾನಿ ಹೆಂಗಿರ್ತಾನ ಮತ್ತು ಅವ ಹೆಂಗ ವ್ಯವಹಾರ ಮಾಡ್ತಾನ, ಆದಿ ಯಜ್ಞ ಅಂದ್ರೆ ಯಾರು, ಅವನು ಪ್ರಾಣವನ್ನ ಆದಿ ದೈವ ಅಂದ್ರೆ ಯಾವ್ದಕ್ ಕರೀತಾರ ಅನ್ನುವಂಥದ್ದನ್ನ ಅಲ್ಲಿ ಬ್ರಹ್ಮ ಅಂದರೇನು, ಅಧ್ಯಾತ್ಮ ಅಂದರೇನು, ಕರ್ಮ ಎಂದರೇನು, ಆದಿಭೂತ ಒಂದು ಆದಿ ದೈವ ಒಂದು ಯಾವ್ದಕ್ ಕರೀತಾರ ಅಂತೇಳಿ ಅಲ್ಲಿ ಹಿಂದೆ ಪ್ರಶ್ನೆ ಮಾಡಿದಾಗ ಮತ್ತ ಅದನ್ನೇ ಮುಂದ ಅರ್ಜುನ್ ಇನ್ನೊಂದು ಪ್ರಶ್ನೆ ಮಾಡ್ತಾನ. ಆದಿ ಯಜ್ಞಂ ಕಥಂ ಕ್ರೋತ್ರ ಆದಿ ದೇಶ್ಮನ್ ಮಧುಸೂದನ ಪ್ರಯಾಣ ಕಾಲೇ ಚೇ ಕಥಂ ಜ್ಞೇಯೋಸಿ ನೀತಾತ್ಮಭಿ ಅನ್ನುವಂಥದ್ದನ್ನ ಅಂದ್ರ ಅವ ಪ್ರಾಣ ಹೋಗೋ ಕಾಲದಲ್ಲಿ ಅಂದ್ರೆ ಪ್ರಯಾಣ ಕಾಲೇ ಚೇ ಕಥಂ ಪ್ರಾಣ ಕಾಲದಲ್ಲಿ ಯೋಗಿಯು ನಿನ್ನನ್ನು ಹೆಂಗ್ ತಿಳ್ಕೊಂಡಿರ್ತಾನ ಅನ್ನುವಂಥದ್ದನ್ನ ಅಲ್ಲಿ ಪ್ರಶ್ನೆ ಮಾಡ್ಕೋತ ಬಂದಾಗ ಅಲ್ಲಿ ಕೂಡ ಭಗವಂತ ಏನ್ ಹೇಳ್ಕೊತ ಬಂದಾನಂದ್ರ ಆದಿಭೂತಂ ಕ್ಷಯೋಭಾವ ಪುರುಷೋಚ್ಚ ದೈವತಂ ಆದಿಯಜ್ಞೋ ಹಮೇ ವಾರ್ತ ದೇಹಭೃತ ವರಹ. ಅಂದ್ರೆ ದೇಹಧಾರಿಗಳಲ್ಲಿ ಶ್ರೇಷ್ಠನಾದ ಅರ್ಜುನನೇ ಕೇಳು, ನಶ್ವರವಾದಿ ಶರೀರಾದಿ ವಸ್ತುಗಳೇ ಆದಿಭೂತಗಳು, ಪುರುಷನು ಆದಿ ದೈವತ, ಈ ದೇಹದಲ್ಲಿ ನಾನು ಆತ್ಮ ಆದಿ ಯಜ್ಞ, ಆದಿಭೂತ ಆದಿ ದೈವ, ನಾನು ಆತ್ಮ ಆದಿ ಯಜ್ಞ ಅದೀನಿ ಅಂದ್ರ ಆ ಪ್ರಾಣ ಹೋಗೋ ಕಾಲಕ್ಕ ಅಂತ್ಯಕಾಲೇ ಚ ಮಾಮೇವ ಸ್ಮರನ್ಯುಕ್ತ ಕಲೇವರಂ ಯಹ ಪ್ರಯಾತಿ ಮಾಧವ ಯತಿ ನಾಸ್ತ್ರಸ್ಯ ಸಂಶಯ ನಾಸ್ತತ್ರಯ ಸಂಶಯ. ಆ ಮರಣ ಕಾಲದಲ್ಲಿ ಯಾರು ನನ್ನನ್ನ ಸ್ಮರಣೆ ಮಾಡ್ತಾ ಈ ದೇಹವನ್ನು ಬಿಡುವನೋ ಅವ ಹೊರಟಿ ದೇಹದಿಂದ ಆ ಪ್ರಾಣ ಮತ್ತು ಆ ಜೀವ ಹೊರಟು ಹೋಗುವುದು, ಅವನು ಸಂಶಯ ಇಲ್ಲದೆ ನನ್ನನ್ನೇ ಹೊಂದುತ್ತಾನ ಅನ್ನುವಂಥದ್ದಲ್ಲಿ ಭಗವದ್ಗೀತೆಯೊಳಗೂ ಕೂಡ ಈ ಸೂತ್ರವನ್ನೇ ಇಟ್ಕೊಂಡು ಹೇಳ್ಕೊಂಡು ಬಂದಾರ. ಅಂದ್ರೆ ಯಾರು ನನ್ನ ಸ್ಮರಣೆ ಇಟ್ಟುಕೊಂಡು ಈ ಪ್ರಾಣವನ್ನು ಬಿಡ್ತಾರ ಅವ್ರಿಗೆ ಮಾತ್ರ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನ ಅಲ್ಲಿ ಪ್ರಮಾಣ ಐತಿ ಭಗವದ್ಗೀತೆದೊಳಗ. ಅಂದ್ರ ಮುಂದ ಅದನ್ನೇ ಇನ್ನೊಂದು ಇದ್ರೊಳಗನೆ ಕೂಡ ಅದೇ ಭಗವದ್ಗೀತೆಯೊಳಗೆ ಇನ್ನೊಂದು ಶ್ಲೋಕದಾಗ ಹೇಳ್ತಾನ. ಎಂ ವಾಪಿ ಸ್ಮರನ್ ಭಾವಂ ತೇಜತೆ ಕಲೇವರಂ ತಮೇವ ತೂ ಕೌಂತೆಯ ಸದಾ ತದ್ಭಾವ ಭಾವಿತ ಅನ್ನುವಂಥದ್ದು ಇನ್ನೊಂದು ಶ್ಲೋಕ ಹೇಳ್ಯಾನ. ಅಂದ್ರ ಮರಣ ಕಾಲದಲ್ಲಿ ಯಾವ್ಯಾವ ಭಾವವನ್ನು ಸ್ಮರಿಸುತ್ತಾ ದೇಹವನ್ನು ತ್ಯಾಗ ಮಾಡ್ತಾರೋ ಆಯಾ ವಾಸನಾ ಬಲದಿಂದ ಅವನಿಗೆ ಅಂತ ಗತಿನೇ ಆಗ್ತದ ಅನ್ನುವಂಥದ್ದನ್ನ ನಾವಿಲ್ಲಿ ಕೇಳ್ಕೊಂಡು ಬಂದೀವಿ. ಇಲ್ಲಿ ಇನ್ನೊಂದು ಕೂಡ ಎಂತ ಜ್ಞಾನಿ ಇದ್ದ, ಯಾರು ಜಡಭರಿತನ ಒಂದು ದೃಷ್ಟಾಂತ ಕೊಡ್ತಾರ, ಇದ್ರಾಗಿ ಕೊಡ್ತಾರ, ಅದು ಅಷ್ಟು ಆಗ್ಲಿಕ್ಕೂ ಕೂಡ ಇದ್ರ ತಾತ್ಪರ್ಯವನ್ನು ಹೇಳ್ಬಿಡ್ತೀನಿ. ಆ ಜಡಭರಿತನೂ ಕೂಡ ಅಡಿಯ ಒಳಗ್ ಕುಂತು ಅಲ್ಲಿ ಏನೋ ಆ ತನ್ನ ಸ್ಥಿತಿ ಒಳಗ ಧ್ಯಾನದೊಳಗ ಕಾಲವನ್ನು ಕಳೀತಾ ಇರ್ತಾನ. ಆ ಜಡಭರಿತ ಅಂತ ಮುಕ್ತ ಜ್ಞಾನವನ್ನು ಹೊಂದಿದ್ರು ಕೂಡ ಅವ್ ಏನಾಗ್ತದಂದ್ರ ಒಮ್ಮೆ ಅಕಸ್ಮಿತ ಒಮ್ಮೆ ಅಲ್ಲಿ ಒಂದು ಅಡವಿ ಒಳಗ್ ಕುಂತಾಗ ಒಂದು ಯಾವುದೋ ಪ್ರಾಣಿ ಒಂದು ಚಿಗರಿಯನ್ನ ಬೆನ್ನ ಹತ್ತಿ ಹೊಡ್ಕೋತ ಬರ್ತಿರ್ತದ. ಅವಾಗ ಚಿಗರಿ ಏನಾಗಿರ್ತದಂದ್ರ ಗರ್ಭವತಿ ಆಗಿರ್ತದ. ಏನೋ ಜಿಗಿಯುವಾಗ ಅದು ಏನಾಗ್ತದಂದ್ರ ಆ ಮರಿ ಪ್ರಸೂತಿಯಾಗಿ ಆ ಮರಿ ಅಲ್ಲೇ ಬೀಳ್ತದ. ಆ ತಾಯಿ ತನ್ನ ಪ್ರಾಣ ಸಂಕಟಕ್ಕೆ ಹಂಗೆ ಮುಂದೆ ಹೋಗ್ತದ. ಅದನ್ನ ಇವ್ರು ಕಣ್ಣಾರಿ ನೋಡ್ತಾರ. ಜಡಭರಿತ ಕಣ್ಣಾರಿ ನೋಡಿ ಆ ಚಿಗರಿ ಮರಿಯನ್ನ ತಂದು ಅಯ್ಯೋ ಪಾಪ ಇದು ಹಿಂಗ್ ಬಿತ್ತಲ್ಲ, ತಾಯಿ ಕಳ್ಕೋತು, ಇದನ್ನ ಹೆಂಗ್ ಮಾಡ್ಬೇಕು ಅಂತ ತಿಳ್ಕೊಂಡು ತಂದು ಅದಕ್ಕ ತನ್ನ ಆಶ್ರಮದೊಳಗ ಅದಕ್ಕೆ ಏನ್ ಮಾಡಿದಂದ್ರ ಬದುಕುವಂಗ ಎಲ್ಲಾ ಅದು ಏನೇನು ತಿನಿಸಿ ಅದನ್ನ ಬದುಕಿಸಿದ. ಅದು ತಾಯಿ ಕಳ್ಕೊಂಡಿತ್ತು, ಇದ್ರ ಜೊತೆನೆ ಇವನು ಪ್ರೀತಿಯಿಂದ ಆಡುದು, ಅದ್ರ ಜೊತೆನೆ ಆಟ ಆಡೋದು,
ಅದರ ಜೊತೆನೆ ಬೆನ್ ಹತ್ತುದು, ಉಣಿಸುದು, ತಿನಿಸುದು ಆಗಿ ಅತಿ ಪ್ರೀತಿ ಉಳ್ಳವನಾದ. ಎಲ್ಲ ಬಿಟ್ಟು ಬಂದ ಸನ್ಯಾಸಿನೂ ಕೂಡ ಅದ್ರ ಮ್ಯಾಗ ಏನಾಯ್ತು ಅಂದ್ರ ಮೋಹ ಆಯ್ತು. ಮೋಹ ಆಗುವಾಗ ಪ್ರಾಣ ಕಾಲದೊಳಗ, ಅಂತ್ಯ ಕಾಲದೊಳಗ ಅವಾಗ ಅದ್ರ ಮ್ಯಾಗ ಮೋಹ ಆಯ್ತು. ಇದು ನಾನು ಇಷ್ಟೆಲ್ಲ ಪ್ರೀತಿಯಿಂದ ನಾ ಹೆಂಗ್ ಬಿಟ್ಟು ಹೋಗ್ಲಿ ಅನ್ನುವಂಥದ್ದನ್ನ ಮೋಹ ಆದಾಗ ಮತ್ತ ಅವ ಚಿಗರಿ ಜನ್ಮವನ್ನು ತೆಗೆದುಕೊಂಡು ಬಂದ ಅಂತೇಳಿ ಒಂದು ಕಥೆ ಹೇಳ್ತಾರ. ಹಂಗಿಲ್ಲ ನಾವು ಇಲ್ಲಿ ಏನ್ ನಮಗ್ ಬೇಕಾಗ್ಯದ, ನಮ್ಮ ಮರಣ ಕಾಲದಲ್ಲಿ ಯಾವ ಸ್ಮರಣೆದಾಗಿರ್ತೇವೆ. ಈ ಜ್ಞಾನಿಗಂತ್ರ ಅವ ಈ ವೃತ್ತಿನೇ ಇರುದಿಲ್ಲ. ಪ್ರಪಂಚದ ದೇಹಾದಿ ಬಾನ ಇಲ್ಲದೆ ತನ್ನ ಆತ್ಮಸ್ಥಿತಿ ವೃತ್ತಿ ಒಳಗೇನೆ ಇರ್ತಾನ. ಅವಾಗ ಯಾವ ವಿಧಿ ನೇಮಗಳಿಲ್ಲ, ಏನೂ ಇಲ್ಲ. ಇನ್ನ ಸ್ವಲ್ಪ ನಾವು ಮುಮುಕ್ಷಿಗಳ ಮೋಕ್ಷದ ಇಚ್ಛೆ ಉಳ್ಳವರಾಗಿರ್ತೇವೆ. ಅದನ್ನ ಇಚ್ಛೆ ಇಟ್ಟುಕೊಂಡು ನಾವು ಅಭ್ಯಾಸ ಮಾಡ್ತಿರ್ತೇವೆ. ಅಭ್ಯಾಸ ಮತ್ತು ಅದನ್ನ ತಿಳ್ಕೊತ ಮನನ ಮಾಡ್ಕೋತ ಅನುಭವಿನೂ ಇರ್ತೇವೆ. ಅನುಭವಿಗಳಿಗೆ ಮರಣ ಕಾಲ ಬತ್ತು ಅಂದ್ರ ಹಿಂಗ ನೀವು ಪ್ರಾಣವನ್ನ ಹೆಂಗ್ ಬಿಡ್ರಪ್ಪ ಅಂದ್ರ ಹಿಂಗ ಅನೇಕ 8 ನುಡಿ ಮುಖಾಂತರ ನಿಮಗೆ ಹಿಂಗ ಪ್ರಾಣ ಬಿಟ್ರಿ ಹಿಂಗ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ನಾವು ಹೇಳ್ಕೋತ ಹೋಗ್ತಾರ. ಇದ್ರ ತಾತ್ಪರ್ಯ ಇಷ್ಟೇ, ನಾವು ಮರಣ ಕಾಲದೊಳಗ ಪ್ರಾಣವನ್ನ ಒಂದು ಸ್ಥಿತಿ ಮಾಡಿ ಅವಸರ ಮಾಡದೆ, ನನಗ ಹಂಗ ಆಗ್ತದೆ ಹಿಂಗ್ ಬಡ್ಕೋದೆ, ಅದು ಏನ್ರ ಸಂಸಾರ ಚಿಂತೆ ಮಾಡ್ಕೋತ, ಯಾವ್ದ್ರ ವಿಷಯ ವಾಸನೆಗಳ ಚಿಂತೆ ಮಾಡ್ಕೋತ ಒದ್ದಾಡ್ಕೋತ ಪ್ರಾಣ ಬಿಟ್ರಂದ್ರ ಅವ್ರೆಲ್ಲ ಏನಪ್ಪಾ ಅಂದ್ರ ಗುದದ್ವಾರ, ಶಿಸ್ನ ಮುಖಾಂತರ ಅನೇಕ ಒಂದಿಷ್ಟು ದ್ವಾರಗಳಿಂದ ಪ್ರಾಣ ಬಿಟ್ರ ಅವ್ರು ಏನಾಗ್ತಾರಪ್ಪ ಅಂದ್ರ ನರಕಕ್ಕೆ ಹೋಗ್ತಾರ ಅನ್ನುವಂಥದ್ದನ್ನು ಸಜಿ ಕೇಳ್ತೇವೆ. ಅದೇ ಬ್ರಹ್ಮರಂಧ್ರ ಮುಖಾಂತರ ಮತ್ತು ಸಹಸ್ರ ಚಕ್ರ ಮುಖಾಂತರ ತನ್ನ ಪ್ರಾಣವನ್ನ ಬಿಟ್ನ ಅಂದ್ರ ಅವ ಮೋಕ್ಷವನ್ನು ಹೊಂತಾನ ಅಂತ ಸಜಿಕ್ ಸಾಮಾನ್ಯವಾಗಿ ನಾವೆಲ್ಲರೂ ಮಾತಾಡ್ತಿರ್ತಾರ. ಹಂಗ ಅವ ಪ್ರಾಣವನ್ನು ಬಿಡೋ ಮುಂದ ಈ ಶಾಸ್ತ್ರವನ್ನ ಕೇಳಿದವ್ರಿಗಿದು ಜ್ಞಾನವನ್ನು ಹೊಂದಿದವರಿಗೆ, ಸಾಮಾನ್ಯರಿಗೆ ಅವ್ರಿಗೆ ಏನೈತೆ, ಅವ್ರ ಅದೇ ಭಯದೊಳಗ ಯಮ ಬರ್ತಾನ, ಅವ ಹೊಡಿತಾನ, ಹಿಂಗಾಕ್ಕದ, ನನ್ನ ಪ್ರಾಣ ಹಾಕದ, ದವಾಖಾನೆ ತೋರಿಸಿರ್ತಾವ, ಏನಾಗ್ತಿತ್ತ ಅಂದ್ರ ಅಳುದು, ಚೀರು, ಕಷ್ಟ ಪಡುದು, ಒದ್ದಾಡ್ತಿರ್ತಾವ. ಹಾಸಿ ಒಳಗ್ ಬಿದ್ದು ದುಃಖಿಯಾಗಿ ಒದ್ದಾಡ್ತಿರ್ತಾವ. ನಾವು ಶಾಸ್ತ್ರವನ್ನ ಕೇಳಿವಿ, ನಮ್ಗೆ ಜ್ಞಾನದ ಸೂತ್ರ ಗುರ್ತಾಗ್ಯದ. ಅದಕ್ಕ ನಮ್ಮ ಪ್ರಾಣ ಹೋಗುದಂತರು ಶಾಶ್ವತ, ಹೆಂಗ್ ಹೋಗ್ಬೇಕು ಅನ್ನುವಂಥದ್ದನ್ನ ಒಂದು ಯೋಗದ ಮುಖಾಂತರ ಜೀವನ್ನು ಮತ್ತು ಪ್ರಾಣವಾಯುವನ್ನು ಹೋಗುವಾಗ ಅದನ್ನ ಹುಬ್ಬಿನ ಮಧ್ಯದಲ್ಲಿ ನಿಂದಿರಿಸಿ ಯೋಗದೊಳಗ ಪ್ರಾಣವನ್ನು ಬಿಟ್ರೆ ಅವಾಗ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನ ಇದು ನಮ್ಗೆ ಇಷ್ಟು ಗಟ್ಟಿ ಮಾಡಾಕಿ ಈ ಪದ್ಯದ ಸಾರದ. ಇಲ್ಲಿ ನೋಡಿ, ಇದನ್ನ ನಾವು ನೋಡ್ಕೊಂಡು ಹೋಗ್ತೀನಿ. ಸ್ವಲ್ಪ ದಿನ ಅವಸರ ಓದ್ಕೊತ ಹೋಗ್ತೀನಿ. ಇದನ್ನ ಇವತ್ತು ಮುಗಿಸಿ ಬಿಡೋಣ. ಇದೊಂದು 8 ನುಡಿ ಇದ್ರು ಕೂಡ ಇವತ್ತು ಮುಗಿಸಿ ಮತ್ತೆ ನಮ್ದ ಏನಾಗ್ತದಂದ್ರ ಒಂದೇ ಸಂಧಿಯನ್ನ ನಮ್ಮ ಶರಣು ಭಾವಿ ಕಟ್ಟಿಯವ್ರ ಅದರ ಒಂದೇ ಸಂಧಿ ಒಳಗೆ ಏನದ ಅಂದ್ರೆ ಶಿವಾಲೋಕನ ಮಾಡಿ ನಮ್ಗೆಲ್ಲರಿಗೂ ಕೊಡ್ತಾರ. ಅಂದ್ರೆ ಇನ್ನು 5-6 ದಿನದಾಗ ನಮ್ದು ಪರಮಾನುಭೂತಿ ಮುಗಿತದ. ನಮಗೂ ನಾಳೆ ಒಂದಿಷ್ಟು ಕೊಪ್ಪಳ ಗುರುಗಳು ಹೇಳಕ್ ಹೊಂಟೇವಿ. ಅಲ್ಲಿ ನಡೀತದ ಇಲ್ಲ ಹೇಳಕ್ ಬರಂಗಿಲ್ಲ. ಅದಕ್ಕ ಇನ್ನ ಕಡಿಮೆ ದಿನ ಇರೋದ್ರಿಂದ ಪದ್ಯ ಇನ್ನ 5-6 ಪದ್ಯ ಇರೋದ್ರಿಂದ ಒಂದೊಂದು ಪದ್ಯವನ್ನ ಅಂದ್ರ ಬಡ ಏನು ವಿವರಣೆ ಮಾಡ್ಲಾರ ಓದ್ಕೋತ ಹೋಗಿ ಅದನ್ನ ಮುಗಿಸೋಣ ಅನ್ನುವಂಥದ್ದನ್ನ ತಮ್ಮಲ್ಲಿ ಕೇಳ್ಕೊಂಡು, ಈಗ ಏನ್ ಹೇಳೋರದಾರಪ್ಪ ಅಂದ್ರೆ ಇಲ್ಲಿ ತನು ವಿಯೋಗದೊಳೆಯನ್ ನೆನೆಯುವ ಅಂತನಾಗಿ ತನಗೆಲ್ಲಿ ನಿಜ ಎಚ್ಚರಿ ಇರಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ತನು ಯೋಗ ಅಂದ್ರ ದೇಹ ಬಿಡು ಕಾಲಕ್ಕ, ಶರೀರವನ್ನು ಬಿಡು ಕಾಲಕ್ಕ ಏನ ನಾ ನೆನಿತೀನಿ, ಏನ್ ಚಿಂತನೆ ಮಾಡ್ತೀನಿ, ನಮ್ ತಿಳಿಯೊಳಗೆ ಹೆಂಗಿರ್ತದ ಅದು ನಾವು ಅದೇ ಆಕಾರ ಆಗ್ತೇವಿ ಅನ್ನುವಂಥದ್ದನ್ನ ಇಲ್ಲಿ ತಿಳ್ಸಾಕ ನಾವು ಬ್ರಹ್ಮನ ಚಿಂತನೆ ಮಾಡ್ಕೋತ ಬ್ರಹ್ಮ ಜ್ಞಾನವನ್ನು ಕೇಳ್ಕೊತ ಬಂದೆ. ನಾನು ಬ್ರಹ್ಮನೇ ಇದೀನಿ ಅಂತ ಹಿಂಗ ಚಿಂತನೆ ಮಾಡ್ಕೋತ ದೇಹವನ್ನು ಬಿಟ್ರ ನಾನು ಬ್ರಹ್ಮನೇ ಆಗ್ತೀನಿ ಅನ್ನುವಂಥದ್ದನ್ನ ಇಲ್ಲಿ ಸಾವು ಕಾಲಕ್ಕೂ ಕೂಡ ಇದನ್ನ ಹೇಳ್ಕೊತ ಬಂದಾರ. ಎಲ್ಲವನ್ನು ಪರಮಾನುಭೂತಿ ಒಳಗ ಎಲ್ಲವನ್ನು ಹೇಳ್ಕೊಂಡು ಬಂದಾರ. ಹಂಗ ನಮಗೆ ಗುರ್ತಕ್ಕಂತ ನಾವು ಹೆಂಗ ಸಾಯ್ತೇವೆ ಅನ್ನುವಂಥದ್ದನ್ನ ನಮಗೂ ಗುರ್ತಿರ್ತದ. ನಾನು ಆತ್ಮ ಹೆಂಗದೇನಿ, ಈ ಸಾವನ್ನ ನೋಡವನು ನಾನು ಪ್ರತ್ಯೇಕವಾಗಿದ್ದು ಈ ಪ್ರಾಣವಾಯು ಏನ್ ಮಾಡ್ತದ, ಹೆಂಗ ಶರೀರ ಒದ್ದಾಡ್ತದ, ನನಗೆ ಎಷ್ಟು ತ್ರಾಸ ಆಗ್ತದ ಚಲೋ ಅನ್ನೋದನ್ನ ಎಲ್ಲವನ್ನು ನಾನು ಏನ್ ಮಾಡ್ತೀನಿ ನೋಡವನ್ ಇರುವುದ್ರಲಿಂದ, ಆತ್ಮನ ಪ್ರತ್ಯೇಕವಾಗಿರುವುದ್ರಲಿಂದ ಸಾವನ್ನು ನಾನು ನೋಡವನ್ ಇರ್ತೀನಿ. ಆ ಸಾವನ್ನ ಹೆಂಗ ಬಿಡಬೇಕು ಅನ್ನುವಂಥದ್ದನ್ನ ಇಲ್ಲಿ ನಮ್ಗ ಅಂದ್ರ ಬ್ರಹ್ಮ ಚಿಂತನದೊಳಗ, ಬ್ರಹ್ಮ ವಿಚಾರದೊಳಗ, ಯೋಗದೊಳಗ ಸುಸುಮ್ನಿ ನಾಡು ಮುಖಾಂತರ ಬ್ರಹ್ಮ ಮುಖಾಂತರ ನಾವು ಪ್ರಾಣವನ್ನ ಬಿಟ್ಟೇವಂದ್ರ ನಾವು ಬ್ರಹ್ಮನೇ ಆಗ್ತೇವಿ. ಅಪಿ ಸ್ಮರಣ ಭಾವ, ಯಾವ ಚಿಂತದೊಳಗೆ ಬೀಳ್ತೇವೆ ಅದೇ ಆಗ್ತೇವಿ ಅನ್ನುವಂಥದ್ದನ್ನ ಹೇಳ್ಕೊತ ಬಂತಾರ. ಅಂತ್ಯಕಾಲೇಚ ಮಾಮೇವ ಅಂದ್ರ ಅಂತ್ಯ ಕೊನೆಯ ಕಾಲದೊಳಗ ಇಲ್ಲಿ
ಆ ವೃತ್ತಿ ನಮ್ಮನ್ನ ಸ್ಥಿತಿ ಮಾಡ್ಬೇಕಂತೇಳಿ ನಾವ್ ಇಷ್ಟ ಅಭ್ಯಾಸ ಮಾಡ್ತೇವಿ. ದಿನ ಇಟ್ಟು ಬೆಳಗ್ಗೆ ಎದ್ದು 5ಕ್ಕೆ ಎದ್ದು ತ್ರಾಸ ಮಾಡ್ಬೋದು, ಏನ್ ಹರ್ಕತ್ತದ ಅಂದ್ರೆ ನಮಗೂ ಕೂಡ ಈ ಕೊನೆಯ ಜನ್ಮ ಮತ್ತೆ ಎಷ್ಟೋ ಜನ್ಮ ತಿರುಗಬಾರ್ದು ಅನ್ನುವಂಥದ್ದನ್ನ ಉದ್ದೇಶ ಇಟ್ಕೊಂಡು ಮತ್ತೆ ನಾವ್ ಏನ್ ಮಾಡಕತ್ತೀವಪ್ಪ ಅಂದ್ರೆ ಆದಷ್ಟು ಇದನ್ನ ತನ್ನ ಸ್ವರೂಪ ಜ್ಞಾನವನ್ನು ಮಾಡ್ಕೊಂಡು ಮುಕ್ತನಾಲಕ್ ಇದು ಸಾಧನೆ, ಇದು ಅಭ್ಯಾಸ ಏನ್ ಇದ್ರ ಸಾಧನೆ ಮುಖಾಂತರ ನಡೆದಲ್ಲ. ಅದರ ಒಳಗ ಹಿಂಗ ಆ ಪ್ರಾಣವನ್ನ ಬಿಡುವುದರಿಂದ ನಮಗ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನ ಪಲ್ಲವಿ ಇಟ್ಕೊಂಡು ಹೇಳ್ಕೊತ ಹೋಗ್ತಾರ. ಮರಣ ಕಾಲದಲ್ಲಿ ಮುಮುಕ್ಷಿ ಮೊದಲಾದವರು ಏನೇನು ಸ್ಮರಿಸಿ ದೇಹ ತ್ಯಾಗವನ್ನು ಮಾಡುವರು, ಜಡಭರಿತಾದಿಗಳಂತೆ ಅದೇ ಜನ್ಮವನ್ನು ಹೊಂದುವರು. ಆದ್ದರಿಂದ ದೇಹವನ್ನು ಬಿಡುವ ಕಾಲಕ್ಕೆ ಸ್ವಲ್ಪ ಎಚ್ಚರ ಅಂದರೆ ಸ್ಮೃತಿ ಅವಶ್ಯ ಇರ್ಲಿಕ್ಕೆ ಬೇಕು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅಂದ್ರೆ ಸ್ಮೃತಿ ಅಂದ್ರೆ ನಮ್ಮೊಳಗೆ ಸ್ಮೃತಿ ಇರ್ತದ, ಅದು ಅವಶ್ಯವಾಗಿ ಅದನ್ನ ನಾವು ಸ್ವರೂಪ ಜ್ಞಾನವನ್ನ ಬಳಸ್ಕೊಳಕ್ ಬರ್ತದ ಅನ್ನುವಂಥದ್ದನ್ನ ಈ ಪಲ್ಲವಿಯೊಳಗೆ ಹೇಳ್ಕೋತ ಹೊಂಟಾರ. ಆ ನಂತರ ಒಂದೇ ನುಡಿ ಒಳಗ ಮುಮುಕ್ಷು ಮತ್ತು ದೇಹ ತ್ಯಾಗ ಮಾಡುವಲ್ಲಿ ನಿಜದ ಸ್ಮೃತಿ ಇರಬೇಕೆಂದು ಶಾಸ್ತ್ರ ಹೇಳುತ್ತದೆ. ಅಂದ್ರಲ್ಲಿ ಸ್ಮೃತಿ ಇರ್ತದ. ಮುಮುಕ್ಷು ಮತ್ತು ಅಭ್ಯಾಸ ಅನ್ನುವರಿಗೆ ದೇಹ ತ್ಯಾಗ ಮಾಡುವಾಗ ನಿಜದ ಸ್ಮೃತಿ ಇರ್ತದ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅಂದ್ರ ನಾವ್ ಶಾಸ್ತ್ರ ಕೇಳ್ಕೊತ ಬಂದೇವಲ್ಲ, ಸ್ಮೃತಿ ಇರ್ತದ. ಅದೇ ನಾವ್ ಇದನ್ನೇ ಚಿಂತನೆ ಮಾಡುದು, ಅದೇ ವಿಚಾರ ಮಾಡ್ತಿದ್ದೇವ ಅಂದ್ರೆ ಅದೇ ಆಕಾರ ಆಗಿರ್ತೇವೆ. ನಮ್ಗ ಹಂಗೆ ಪ್ರಾಣ ಹೋಗ್ತದ, ಅವ ಮುಂದ ಅವಾಗ ಜನ್ಮವೇ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮಗ್ ಗಟ್ಟಿ ಮಾಡ್ಕೋತ ಒಂದು ಜಡಬರಿತನ ದೃಷ್ಟ ಅಂತ ಹೇಳ್ಕೊತ ಹೋಗ್ತಾರ. ಇಲ್ಲಿ ಏನ್ ಹೇಳಾರದ್ರ ಯೋಗಿಗೆ ನಿಜ ತನು ತ್ಯಾಗ ವಿಧಿ ಇಲ್ಲ, ದಾಗದು ಮೋಕ್ಷವಂತದರಿಂದೆ ಮೈತ್ರೇ ರಾಗಾಧರ ಚಿಂತೆತೆ. ಅಂದ್ರೆ ಇಲ್ಲಿ ಏನ್ ಹೇಳ್ಕೊತ ಬಂದಾರ, ರಾಗಾಧರ ಚಿಂತೆತೆ ಕೇಳು, ಏ ಮೈತ್ರಿಯೇ ಕೇಳು. ಎಂತ ಮೈತ್ರಿ ನೀನು, ಕೆಂಪು ಬಣ್ಣದ ತುಟಿಗಳಿಂದ ಕೂಡಿದವಳೆ ಮೈತ್ರಿ, ನೀನು ಆಲಿಸು. ತದ್ವಿಧಿಯನ್ನು ಈ ವಿಧಿಯನ್ನು ಆಗೋಮತನಲ್ಲಿ ಅಂದ್ರೆ ಶಾಸ್ತ್ರ ನಾ ಹೇಳಂಗಿಲ್ಲ, ಇದು ಶಾಸ್ತ್ರ ಸಮ್ಮತದ ನಾನು ಹೇಳ್ತೀನಿ, ನೀ ಕೇಳು ಮೈತ್ರಿ. ಕೆಂಪು ಬಣ್ಣದ ತುಟಿಗಳಿಂದ ಕೂಡಿದವಳ ಮೈತ್ರಿ ಆಲಿಸು ಅನ್ನುವಂಥದ್ದನ್ನ ಇಲ್ಲಿ ಒಂದೇ ನುಡಿಯೊಳಗೆ ಹೇಳ್ಕೊತ ಬಂದಾರ. ವರಿವೇನು ಹೇಳುತ್ತೇನೆ ಕೇಳು ಮೈತ್ರಿ. ಮುಮುಕ್ಷು ಅಭ್ಯಾಸಿ ಅನುಭವಗಳೆಂಬ ಯೋಗಿಗಳು ತಮ್ಮ ಶರೀರವನ್ನು ತಾವು ಬಿಡುವ ಸಮಯದಲ್ಲಿ ಶಾಸ್ತ್ರಯುಕ್ತ ವಿಧಿಯನ್ನು ಸ್ವೀಕಾರ ಮಾಡದಿದ್ದರೆ ಮೋಕ್ಷವಾಗಲಾರದು. ಆದ್ದರಿಂದ ಆಯಾ ವಿಧಿಗಳನ್ನು ನಿನಗೆ ತಿಳಿಯುವ ಹಾಗೆ ಹೇಳುತ್ತೇನೆ ಕೇಳು ಮೈತ್ರಿ. ಅಂತ್ಯಕಾಲದಲ್ಲಿ ಯಾವ ಮತಿ ಉಂಟಾಗೋದು ಅದೇ ಗತಿ ಆಗುತ್ತದೆ ಎಂದು ಹೇಳುತ್ತಾರ. ಅಂದ್ರೆ ಯಾನೇನು ಒಂದೇ ನುಡಿಯೊಳಗ ಇದು ನಾನ್ ನಿನಗೆ ಮೋಕ್ಷ ಹಿಂಗ ಮಾಡಿದ್ರ ನೀನ್ ಅಭ್ಯಾಸಿ ಅನುಭವಿಗಳಿಗೆ ನಾ ಹೇಳ್ತೀನಿ ಕೇಳು ಮೈತ್ರಿ. ನಾವೇನ್ ಅಭ್ಯಾಸಿಗಳಿದೇವೋ ಅನುಭವಿಗಳಿದೇವೋ ಮತ್ತ ಆರೂಢರಿಗಂತರೂ ಇಲ್ಲವೇ ಇದಿ ಇಲ್ಲ ನೇಮಿಲ್ಲ. ಅವ್ರು ಕಾಶಿ ಜನರ ಎಣಿಸಿ ಭ್ರೂ ಮಧ್ಯದೊಳ್ ಅನುಯದಿಂದ ಬಂಧಿಸಿದ ಮೇಲೆ ಅಂದ್ರ ಭ್ರೂ ಮಧ್ಯದೊಳಗೆ ಆ ಮನಸ್ಸಿನ ಮತ್ತು ಪ್ರಾಣವನ್ನು ಅಲ್ಲಿ ಬಂಧಿಸ್ತಾನಂತ, ಅಲ್ಲೇ ವೃತ್ತಿ ನಿಂದಿಸ್ತಾನಂತ. ಅಂದ್ರೆ ಇದನ್ನ ನೋಡಿ ಹೇಳ್ಕೊತ ಬಂದಾರ. ಅರಿಯುವನು ತನ್ನ ಅರಿವಿನೊಳಗೆಡಿಸಿ ತನ್ನ ಗರಿಕೆ ತೋರದೆ ಚಿದ ಅದ್ವಯದೋಳು ಕರೆಗೊಂಡು ಪರಮ ಸುಖದೊಳಿರಲಿಕ್ಕೆ ಕ್ರಮವರಿಯೇ ದೇಹ ತ್ಯಾಗ ವಿಧಿಯಕ್ಕು ಅನ್ನುವಂಥದ್ದು ಹೇಳ್ಕೊತ ಬಂದಾರ. ಇಲ್ಲಿ ತನಗೆ ತೋರದಂತೆರೆ ಎಣಿಸಿ ಅಂದ್ರೆ ಪ್ರತೀತಿ ಆಗದ ಹಾಗೆ ಮಾಡಿ, ಈ ದೇಹಾದಿ ಪ್ರತೀತಿ ಆಗಲಾರ್ದಂಗ್ ಮಾಡಿ ಆ ಪ್ರಾಣವಾಯುವನ್ನ ಎಲ್ಲಿ ಭ್ರೂಮಧ್ಯದಲ್ಲಿ ನಿಲ್ಲಿಸ್ತಾನ. ಭ್ರೂಮಧ್ಯದೊಳು ಹುಬ್ಬು ಅಂದ್ರೆ ಎರಡು ಕಣ್ಣು ಈ ನಡವಳಿಕೆಯನ್ನು ನಾವು ವಿಭೂತಿಯದ ಇಲ್ಲಿ ಹಣಿ ಸಿಕ್ಕಚ್ಕೋತಿಲ್ಲ ಅಂತ ಭೂಮಧ್ಯದಲ್ಲಿ ಅದನ್ನ ನಿಂದಿಸ್ತಾನ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅಲ್ಲಿ ನಿಂದಿಸಿ ಅಂದಂದ್ರ ಅಲ್ಲಿ ಪ್ರೀತಿಯಿಂದ ಹಂಗ ಒತ್ತಡ ದುಃಖ ಮಾಡ್ಕೊಳಂಗಿಲ್ಲ ಅವಂದ್. ಯಾಕಂದ್ರೆ ಇಲ್ಲಿ ಏನು ಆಸೆ ಮೋಹ ಇರುದಿಲ್ಲ, ಹೆಂಗ್ ಹೋಗ್ಲಿ ಅಂತೇಳಿ ಅವಂಗ ಭಯ ಇರುದಿಲ್ಲ. ಅವ ಏನಾಗ್ತಾನ ಅಲ್ಲಿ ಶಾಂತ ರೀತಿಯಿಂದ ತನ್ನ ಸ್ಥಿತಿಯಲ್ಲಿ ಇರ್ತಲ್ಲ, ಬ್ರಹ್ಮನ ಸ್ಥಿತಿಯಲ್ಲಿರುವಾಗ ಬ್ರಹ್ಮಾಕಾರವಾಗಿನೇ ಅಲ್ಲಿ ನಿಂದ್ರಿಸ್ತಾನ. ಅಂದ್ರ ಈ ಶಾಸ್ತ್ರ ಇಷ್ಟು ನಮ್ಗೆ ಉಪಯೋಗ ಅದ ಅನ್ನುವಂಥದ್ದನ್ನ ತಿಳಿಸ್ತಾರೆ ಇಲ್ಲಿ. ಅಲ್ಲಿ ನಿಂದಿಸಿ ಆ ಮಠ ಬೈಲದೊಳಗೆ ಬಯಲಾಗ್ತದ ಅನ್ನುವಂಥದ್ದನ್ನ ನಮ್ಗ ಅನುಭವಕ್ಕೆ ಬರ್ತದ ಅನ್ನುವಂಥದ್ದನ್ನ ಹೇಳ್ತಾರೆ ಇಲ್ಲಿ. ಸೂಕ್ಷ್ಮ ಶರೀರ ನಾಶ ಆದಾಗ ಅದು ಹೋಗುವುದಿಲ್ಲ. ಅದೇ ಸೂಕ್ಷ್ಮ ಶರೀರ ಮನಸ್ಸು ಬುದ್ಧಿ ಚಿತ್ತ ಏನಾಗ್ತಾವೋ ಆ ಮನಸ್ಸು ಏನಾಗ್ತದಂದ್ರ ಬ್ರಹ್ಮ ಆಕಾರವೇ ತಾಳ್ತದ. ಬ್ರಹ್ಮ ಆಕಾರ ಆಗಿ ಅದು ಬ್ರಹ್ಮ ಆದಾಗ ಸೂಕ್ಷ್ಮ ಶರೀರವೇ ಅಂದ್ರ ಇದು ಯಾವುದು ಚಿದಾಭಾಸ, ಆ ಚಿದಾಭಾಸವೇ ಆ ವೃತ್ತಿ ಆದಾಗ ಅದು ಕೂಡ ಬ್ರಹ್ಮವೇ ಆಗ್ತದ. ಯಾವುದು ಚಿಂತನ ಮಾಡಿ ಯಾವ್ದು ವಿಷಯದೊಳಗೆ ಪ್ರಾಣ ಹೋಗ್ತದ ಅವನು ಅದೇ ಆಗ್ತಾನ. ಅವನಿಗೆ ಜೀವ ತಗೊಂಡು ಮತ್ತೊಂದು ಗರ್ಭಕ್ಕೆ ಹೋಗೋದಿಲ್ಲ ಅನ್ನುವಂಥದ್ದನ್ನ ನಮ್ಮೆಲ್ಲರಿಗೆ ಸ್ಪಷ್ಟತೆ ಆಗ್ತದೆ.
ತನಗಿಷ್ಟವಾದ ಯಾವುದಾದ್ರೂ ಒಂದು ಆಸನದಲ್ಲಿ ಶರೀರವನ್ನು ಇರಿಸಿ ಪ್ರಾಣಾಯಾಮ ದ್ವಾರ ಪ್ರಾಣವನ್ನು ನಿರೋಧ ಮಾಡುತ್ತಾ ಅದರೊಡನೆ ಮನಸ್ಸನ್ನು ಎರಡೂ ಹುಬ್ಬುಗಳ ಮಧ್ಯದಲ್ಲಿ ಇರಿಸಿ ಆಮೇಲೆ ಅಸಂಗ ನನಗೆ ಯಾವ ಶರೀರ ಯಾವ ಸಂಘ ಇಲ್ಲ, ನಾನು ಅದ್ವಯ, ನಾನು ಒಬ್ಬನೇ ಇದ್ದೀನಿ, ನನಗೆ ಎರಡು ಅನ್ನೋದೇ ಇಲ್ಲ, ಅದ್ವಯ, ನಾನು ಸತ್ತು ಚಿತ್ತ ಆನಂದ ಸ್ವರೂಪದಿಂದಿದ್ದು ನನ್ನ ಸ್ವರೂಪ ಹೆಂಗದ, ನಾನು ಸ್ವಯಂ ಪ್ರಕಾಶದಿನಿ, ನಾನು ಮೂರು ಕಾಲ ಯಾವಾಗಲೂ ಇದ್ದವ, ನಾನು ಪರಿಪೂರ್ಣ ವಸ್ತು, ನನ್ನ ಬಿಟ್ಟು ಇನ್ನೊಂದು ಅನ್ಯ ವಸ್ತುವೇ ಇಲ್ಲ ಅನ್ನುವಂಥದ್ದು ಅವನ ಭಾವ ಹೆಂಗಾಗಿರ್ತದಂದ್ರ ಎರಡೂ ಮಧ್ಯದಲ್ಲಿ ನಿಂದಿಸಿ ಈ ಧ್ಯಾನವನ್ನ ಅವ ಮಾಡ್ತಿರ್ತಾನ ಅನ್ನುವಂಥದ್ದನ್ನ ಹೇಳುವ ಉದ್ದೇಶದ ಎರಡು ನುಡಿಯೊಳಗ ಸಂತೋಷದಿಂದ ಸ್ವರೂಪದಿಂದಿದ್ದು ಪರಮ ಸಂತೋಷದಿಂದ ದೇಹವನ್ನು ತ್ಯಾಗ ಮಾಡುವುದೇ ಅವನಿಗೆ ವಿಧಿ ಆಗ್ಯದ. ಹೀಗೆ ಮುಮುಕ್ಷಿಗಳು ಅಭ್ಯಾಸಿಗಳು ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸುವಂದ್ರೆ ಇವ್ರಿಗೆ ವಿಧಿ ನಿಯಮಗಳದ ಹಿಂಗ್ ಮಾಡ್ರಿ, ಆರೋಡಿಗೆ ಏನು ಇಲ್ಲ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಸ್ಪಷ್ಟತೆ ಇರಲಿ. ನಾವು ಯಾವ ಸ್ಥಿತಿ ಒಳಗಡೆ ನಮಗೆ ಗೊತ್ತಾಕದ, ನನ್ನ ದೇಹವನ್ನೇ ನೀವು ನೋಡ್ಬೋದು, ಮುಪ್ಪಾಗ್ಯದ ಹಂಗಾಗ್ಯದ ತಿಳ್ಬೋದು, ಅದ್ರ ಒಳಗನ್ನ ನಮಗೆ ಮತ್ತೊಬ್ರಿಗೆ ನೋಡಕ್ ಬರಲ್ಲ, ನನಗೆ ಮಾತ್ರ ನೋಡಕ್ ಬರ್ತದ. ನಾನು ಎಲ್ಲಿದ್ದೀನಿ, ಯಾವ ಸ್ಥಿತಿ ಒಳಗಿದ್ದೀನಿ, ನಂದು ಇನ್ನ ಎಷ್ಟು ದೇಹಾದಿ ಮ್ಯಾಗ ಮೂವ್ ಅದ, ಪ್ರಪಂಚ ಮ್ಯಾಗ ಮೂವ್ ಅದ, ನನಗೆಲ್ಲ ಗುರ್ತಾಕದ. ಯಾಕಂದ್ರೆ ನನ್ನ ಮನಸ್ಸು ಬಡಕೋತಿರ್ತದಲ್ಲಿ. ಶಾಂತಿ ಯೋಗ ಸ್ಥಿತಿಯಿಂದ ಇದ್ದವ ಅವ ಹೆಂಗಿರ್ತಾನ, ಶಾಂತಿಲಿಂದಿದ್ದು ಯಾವಾಗಲೂ ಅದೇ ಆಕಾರ ಬ್ರಹ್ಮಚಿಂತನದೊಳಗೆ ಕಾಲ್ ಕಳೆಯುವಂತ, ಯಾವಾಗಲೂ ಸತ್ಸಂಗ ಬ್ರಹ್ಮಚಿಂತನದೊಳಗನೆ ಕಾಲ್ ಕಳೆಯುವುದರಿಂದ ಅವಾಗ ಆ ಮೋಕ್ಷವನ್ನ ಅಭ್ಯಾಸಿ ಅನುಭವಿ ಆರುಡನು ಕೂಡ ಹಿಂಗೆ ವಿಧಿಗಳ ಪ್ರಕಾರ ಪ್ರಾಣವನ್ನು ಬಿಡುವುದರಿಂದ ಅವಂಗೂ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಕೊನೆ ಮಟ್ಟಲ್ಲಿ ಕೇಳ್ತಾರ. ಅಂದ್ರೆ ನಾವು ಇನ್ನಿಷ್ಟು ಸಾಧನೆ ಬಲಿಷ್ಠ ಆಗ್ಲಿ, ನಾವು ಸಾಧನೆಯಿಂದ ವಿಮುಖನಾಗಬಾರ್ದು. ಆದಷ್ಟಿನ್ನ ನಾನು ಅದೇ ಅದೀನಿ ಅಂತೇಳಿ ಅಂದಂದು ಅದೇ ಆಗಿಬಿಡುದು. ವಾಪಿ ಸ್ಮರಣ, ಅದೇ ಸ್ಮರಣದೊಳಗ ಈ ಘಟಾಕಾಶವನ್ನ ಒಡೆದು ಮಹಾಕಾಶದೊಳಗ ಬಯಲಿನೊಳಗ ಬಯಲಾಗುವಂತ ಸಂಕಲ್ಪ, ನಾನು ಆ ಬಯಲು ಸ್ವರೂಪನೇ ನಾನು ಅದೀನಿ ಅನ್ನುವಂಥದ್ದನ್ನ ಗಟ್ಟಿ ಮಾಡಕ ಈ ನುಡಿಯೊಳಗೆ ಹೇಳ್ಕೋತ ಬಂದರ. ಇನ್ನು ಮುಂದ 5, 6, 7, 8, 3 ಹೇಳಿ ಮುಗಿಸಿಬಿಡము. ಟೈಮ್ ಆದ್ರೂ ಕೂಡ ಮುಗಿಸಿಬಿಡము. ಇಲ್ಲಿ ದೇಹ ತ್ಯಾಗವನ್ನು ಎಲ್ಲಿ ಮಾಡಿದ್ರು ಮುಕ್ತಿ ಆಗ್ತದ ಎನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟ ಮಾಡ್ತಾರ. ಹಿಂಗ ವಾಸನೂ ಇರಬಾರ್ದು ನಮಗ. ಒಬ್ಬೊಬ್ರು ಏನ್ ಅಂತಿರ್ತಾರಲ್ಲ, ಇಂಥ ಮುಹೂರ್ತೊಳಗೆ ಸಾಯ್ಬೇಕು, ಇಂಥ ಶ್ರಾವಣದಾಗೆ ಸಾಯ್ಬೇಕು, ಮತ್ತು ಇಂಥ ಚಲೋ ಗುಡಿ ಒಳಗ ಇಂಥ ಊರಾಗ ಇಂಥಲ್ಲೇ ಸಾಯ್ಬೇಕು ಅಂತೇಳಿ ಯಾವ ವಿಧಿ ನಿಯಮಗಳು ಇರುವುದಿಲ್ಲ. ಅದು ನಾವು ಸ್ಪಷ್ಟತೆ ಇರಲಿ ನಮಗ. ಒಬ್ಬೊಬ್ರು ಅಂತಾರ, ಅವರು ಯಾರು ದ್ವೈತವಾದಿಗಳೇ ಅನ್ನೋರು ಇಂಥವೆಲ್ಲ ಇಲ್ಲಾರ್ದ ನಿಯಮವನ್ನು ಹಾಕೋರು. ಆದ್ರ ಇಲ್ಲಿ ಜ್ಞಾನಿಗೆ ಅಭ್ಯಾಸಿಗೆ ಮೋಕ್ಷದ ಇಚ್ಛೆ ಇದ್ದವ್ರಿಗೆ ಯಾವ ವಿಧಿ ನಿಯಮಗಳು ಇರುವುದಿಲ್ಲ ಅನ್ನುವಂಥದ್ದನ್ನ ನಾವು ನಮ್ಗ ಸ್ಪಷ್ಟತೆ ಇರ್ಲಿ. ಮತ್ತೊಬ್ರಿಗೆ ಕೇಳ್ತಾರ ಇಲ್ವೋ, ನಮ್ಗೆ ಎಲ್ಲಿ ಸಂದರ್ಭ ಹೆಂಗ್ ಬರ್ತದ ಹೇಳಕ್ ಬರಲ್ಲ. ನಮ್ಮ ವಿಧಿ ಲಿಖಿತ ಪ್ರಾರಬ್ಧೊಳಗೆ ಏನ್ ಇರ್ತದ ಅದು ತಪ್ಸಕ್ ಯಾರಿಗೂ ಆಗುದಿಲ್ಲ. ಅದು ಎಲ್ಲಿ ಪ್ರಾಣ ಹೋಗುದ ಅಲ್ಲೇ ಹೋಗ್ಲೇಕ. ಆದ್ರೆ ಹಿಂಗೆ ಹೋಗ್ಬೇಕು, ಪಂಚಗೈತಿ ಮುಂದ್ ಹೋಗ್ಬೇಕು. ಒಬ್ಬೊಬ್ರು ಮಾಡ್ತಾರ, ನಾವು ನೋಡ್ತೀವಿ ಈಗಿನ ಕಾಲದಾಗ ಅವರು, ಇವತ್ತು ಪಂಚಗದ, ಇವತ್ತೊಂದ್ ಜಾತ್ರೆ ಅದ, ಅಲ್ಲಿ ದವಾಖಾನೆಗೆ ಇಟ್ಟು ಅದನ್ನ ಪ್ರಾಣವಾಗಿ ನಿಂದಿಸ್ರಿ, ನಾಳೆ ಬಿಡ್ರಿ ಅಂತಾರ. ಹಂಗಂದ್ರ ಇವೆಲ್ಲ ವಿಧಿ ನಿಷೇಧಗಳು ಲೌಕಿಕ ದೇಹಾದಿ ಅವರುಳ್ಳವರಿಗೆ. ಆದ್ರೆ ಆತ್ಮಜ್ಞಾನಿಗೆ, ತನ್ನ ಈ ಸತ್ಸಂಗ ಕೇಳಿದವ್ರಿಗೆ, ವೇದಾಂತ ಜ್ಞಾನ ಇದ್ದವ್ರಿಗೆ ಅದು ಯಾವ ವಿಧಿ ನಿಯಮಗಳು ಇರುವುದಿಲ್ಲ ಅನ್ನುವಂಥದ್ದನ್ನ ನಾವ್ ಇನ್ನೊಂದು ಸ್ಪಷ್ಟ ಮಾಡ್ಕೊಳ್ಳೋಣ. ನಮಗ್ ನಾವೇ ಸ್ಪಷ್ಟ ಮಾಡ್ಕೊಳ್ಳೋಣ. ಯಾವಾಗ ಪಂಚದಾಗ ಹೋಗ್ಲಿ, ದೇಹನೇ ಸುಳ್ಳಂದಾಗ ಅದಕ್ಕ ಮುಂದ್ ಹುಟ್ಟು ಬರ್ತಿತ್ತು ಅಂದ್ರ ಇದಕ್ಕೇಂದ್ರ ಹಂಗ ಚಲೋ ಕಾಲ ಅದು. ಇದು ಇಲ್ಲವೇ ಇಲ್ಲ, ನಾಶನೇ ಆಗುವತ್ನಾಗ ಅದು ಹೆಂಗಾರ ನಾಶ ಆಗ್ಲಿ, ಅದು ಪಂಚಗಳೇ ಇರ್ಲಿ, ಯಾವ ಕೆಟ್ಟ ಅಮಾಶರ ಇರ್ಲಿ, ಏನ ಗತಾರ ಇರ್ಲಿ, ಯಾವ ವಿಚಾರ ಮಾಡದೆ ಅವ ಏನ್ ಮಾಡಬೇಕು, ಆ ದೇಹವನ್ನ ಸಹಜವಾಗಿ ತ್ಯಾಗ ಮಾಡಕ ಎಲ್ಲಾ ಕಾಲಕ್ಕೂ ಬರ್ತದ. ಅವು ಏನು ವಿಧಿ ನಿಯಮಗಳು ಈ ಅಭ್ಯಾಸಿಗೆ ಅನುಭವ ಇರುವುದಿಲ್ಲ ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಮತ್ತೆ ಸ್ಪಷ್ಟ ಮಾಡ್ಯಾರ. ಅಂದ್ರೆ ಏನ್ ಹೇಳಿದ್ರು, ಕಾಶಿ ರಾಮೇಶ್ವರಾದಿ ತೀರ್ಥಗಳಲ್ಲಿ ದೇವನ ಬಿಟ್ಟರೆ ಒಳ್ಳೇದ್ ಅಂತಾರ ಲೌಕಿಕರು. ಒಳ್ಳೇದಾಯ್ತಂದು, ಅಥವಾ ದೇವಸ್ಥಾನ ನದಿ ತೀರಗಳಲ್ಲಿ ಬಿಟ್ಟರೆ ಒಳ್ಳೇದಾಯ್ತು ಅಂತಲೂ ಜನರು ನುಡಿಯವರು. ಜನರು ಅಂದ್ರೆ ಇಲ್ಲೇನು, ಅವ್ರು ದ್ವೈತವಾದಿಗಳು ಅಜ್ಞಾನಿಗಳು ನುಡಿಯವರು, ಆದ್ರೆ ಜ್ಞಾನಿಗಳಾಗಿ ನುಡಿಯುವುದಿಲ್ಲ. ಆದರೆ ನಾವು ಈಗ ಹೇಳಿದ ಕ್ರಮವಾಗಿ ದೇಹವನ್ನು ಎಲ್ಲಿ ಬಿಟ್ಟರೂ ಚಿಂತೆ ಇಲ್ಲ. ಆ ಯೋಗಿಗೆ ಪರಮ ಮುಕ್ತಿಯನ್ನು ಆಗುವುದೇ ಹೊರತು ಅವಂಗ ಬೇರೆ ಮತ್ತೆ ಹುಟ್ಟಿ ಬರುವುದೇ ಇಲ್ಲ, ಅವ್ನ ಗತಿನೇ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮಗೆ ಹೇಳ್ಕೊತ ಬಂದಾರ. ಇನ್ನ 6ನೇ ನುಡಿ ಒಳಗ ಘಟ ಅಂದ್ರೆ ಈ ಶರೀರ ಭಗ್ನವಾಗಲು ಘಟಾಕಾಶವು ಮಹಾಕಾಶದಲ್ಲಿ ಐಕ್ಯ ಆಗುವಂತೆ ದೇಹವನ್ನು ಬಿಡಲು ಬ್ರಹ್ಮ ಸ್ವರೂಪದಲ್ಲಿ ಬೆರೆತು ಹೋಗುವನೆಂದು ಹೇಳುತ್ತಾರೆ. ಮೊದಲನೇ ಹೇಳ್ಕೊತ ಬಂದೇವೆ. ಅಂದ್ರೆ ಈ ಘಟ ಅಂದ್ರೆ ಶರೀರ, ಘಟ ಆಕಾಶ, ಇದ್ರೊಳಗೆ ಸಣ್ಣ ಆಕಾಶ ಅದ.
ಇದು ಉಪಾದಿಲಿಂದ ಸಣ್ಣ ಆಕಾಶ ಆಗ್ಯದ. ಘಟ ಶರೀರದಿಂದ ಉಪಾಧಿ ಆಗ್ಯದ, ಉಪಾಧಿ ಶರೀರ, ಘಟ ಆಕಾಶ ಆಗ್ಯದ. ಮಠದ ಉಪಾದಿಲಿಂದ ಮಠ ಆಗ್ಯದ. ಆದ್ರ ಉಪಾಧಿ ತೆಗೆದಾಗ ಅದು ಮಹಾಕಾಶನೇ ಆಗ್ತದ. ಘಟದ ಉಪಾಧಿನೂ ತೆಗಿ, ಮಠದ ಉಪಾಧಿನೂ ತೆಗಿ. ಉಪಾದಿಲಿಂದ ಇವು ಘಟ ಮಠ ಅನಿಸ್ಕೊಂಡವ. ಈ ಎರಡು ಉಪಾಧಿ ಬಿಟ್ಟಾಗ ಆ ಮಹಾಕಾಶಿನಿ ನಾನು ಅದೀನಿ ಎನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಇದು ಮತ್ತಿಟ್ಟು ಇದನ್ನ ಸ್ಪಷ್ಟ ಮಾಡ್ತಾರ. ತಿಳಿ ನಿಜ ಆಕಾಶದೊಳು ಘಟ ಆಕಾಶವು ಅಚ್ಚಳೆಯದ ಘಟ ಭಿನ್ನಮಾಗಲು ಗಳಲೈದು ಪಾಂಗು ವರಯೋಗಿ ತನುವಿನಂತೆ ದಳಿ ಬ್ರಹ್ಮ ಒಂದಿ ಸುಖಮಿರ್ಕು ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳ್ಕೊತ ಬಂದಾರ. ತನುವಿನಂತಿರಿ ಅಂದ್ರೆ ಈ ಶರೀರವು ತಾನು ನಾಶವಾಗಲು ಬ್ರಹ್ಮ ಒಂದಿ ಅಂದ್ರೆ ಬ್ರಹ್ಮದಲ್ಲೇ ಕೂಡಿ ಶರೀರ ಅಂತರೂ ಘಟ ನಾಶ ಆಗ್ತದ. ನಾಶ ಆದಾಗ ಅಂದ್ರೆ ಇದು ಶರೀರದಿಂದ ಪ್ರಾಣಜೀವ ಹೊರ ಹೋದಾಗ ಅದು ಏನಾಗ್ತದ ಅಂದ್ರ ಆ ಘಟ ಆಕಾಶ ಅಂದ್ರ ಆ ಬಯಲಿನೊಳಗೆ ಬಯಲಾಗ್ಬಿಡ್ತಾನ. ಅದು ಬಯಲನ್ನೇ ಬಿತ್ತಿ ನಾವು ಮೊದಲು ಬಯಲು ಸ್ವರೂಪನೇ ಇದೇವೆ. ನಾವು ಉಪಾದಿಲಿಂದ ದೇಹ ಅದೇವಿ, ನಾವು ಉಪಾದಿಲಿಂದ ನಾ ಜೀವದಿನಿ, ನಾ ಹುಟ್ಟವ ಸಾಯವ ಅಂತೇಳಿ ಏನಾಗ್ಯದಲ್ಲ ನಾವು ಭ್ರಾಂತಿಯೊಳಗೆ ಅಜ್ಞಾನದೊಳಗೆ ಕಂಡುಕೊಂಡಿವಿ. ಆದ್ರೆ ನಮ್ಗೆ ಈ ಯಥಾರ್ಥ ಜ್ಞಾನ ಆಗ್ಯದ. ಯಥಾರ್ಥ ಜ್ಞಾನ ಆದಾಗ ಈ ಘಟ ಆಕಾಶ ಉಪಾದಿನಿಂದ ನಾನು ಜೀವ ಅನ್ಸ್ಕೊಂಡಿನಿ. ನಾನು ಏನದೀನಿ ಆ ಬಯಲ ಸ್ವರೂಪನೇ ನಾನದೀನಿ. ಆ ಬಯಲಿನೊಳಗೆ ನಾ ಬಯಲಾಗ್ತೀನಿ. ದೀಪ ಉರಿತಿರ್ತದ, ಒಂದು ದೀಪ ಆರಿಸಿಂದ ಎಲ್ಲಿ ಹೋಗ್ತದಂದ್ರೆ ಬಯಲಿನೊಳಗೆ ಹೋಗ್ತದ. ಮೊದಲು ಎಲ್ಲಿಂದ ಬಂದದ? ಬಯಲಿಂದನೇ ಬಂದದ. ಹಂಗ ಈ ಪ್ರಾಣ ಜೀವನು ಕೂಡ ಅದಕ್ಕೇಂದ್ರ ಒಬ್ಬೊಬ್ರು ಏನೇನು ಹೇಳ್ತಾರ, ಜೀವ ಹೋಯ್ತು ನಾವು ನೋಡಿವಿ, ಹಂಗ ಹೋಗ್ತದ, ಹಿಂಗ ಹೋಗ್ತದ, ದೀಪಿ ಸ್ವರೂಪ ಹೋಗ್ತದ, ಜ್ಯೋತಿ ಸ್ವರೂಪ ಕಾಣ್ತದ, ಏನೇನು ಹೇಳ್ತಾರ. ಅವು ಎಲ್ಲವೂ ಕೂಡ ಆ ಬಯಲಿಗೆ ಏನ್ ಆಕಾರ ರೂಪ ಅದಂದ್ರೆ ಏನೂ ಇಲ್ಲ. ಆ ಬಯಲೊಳಗ ಬಯಲಾಗ್ತಾನ ಅನ್ನುವಂಥದ್ದನ್ನ ಈ ನುಡಿಗೆ ಮತ್ ನಮ್ಗೆ ಹೇಳ್ಕೊತ ಹೋಗ್ತಾರ. ಹೆಂಗಂದ್ರ ಘಟವು ಭಿನ್ನವಾಗಲು ಘಟ ಆಕಾಶವು ಮಹಾಕಾಶದಲ್ಲಿ ಹೇಗೆ ಐಕ್ಯವಾಗುವುದು, ಹಾಗೆ ಯೋಗಿಯು ತನ್ನ ಶರೀರವು ನಾಶವಾಗಲು ಹಾಗೆ ದೇಹ ಉಪಾಧಿಯನ್ನು ತ್ಯಾಗ ಮಾಡಿ, ಈ ಉಪಾಧಿ ದೇಹ ಉಪಾಧಿಲಿಂದ ನಮಗೇನಾಗ್ಯದ ಜೀವ ಆಗ್ಯದ. ದೇಹ ಉಪಾಧಿಯನ್ನು ಬಿಟ್ಟಾಗ ನಾನು ಹೇಳಿದ್ರೆ ಆಕಾಶನ ನಾನು ಬಯಲು ಸ್ವರೂಪನಿದ್ದೀನಿ ಎನ್ನುವಂತ ತ್ಯಾಗ ಮಾಡಿ ಅಲ್ಲಿ ಪರಬ್ರಹ್ಮದೊಡನೆ ಕೂಡಿಕೊಂಡು ಅಂದ್ರೆ ಆ ಪರಮಾತ್ಮ ಹೆಂಗದನ ಬಯಲು ಸ್ವರೂಪನೇದನಲ್ಲ, ನಾನು ಆತ್ಮ ಸತ್ತು ಚಿತ್ತಾನಂದ ಸ್ವರೂಪ ನಾನಿದ್ದೀನಲ್ಲ, ಆ ಬ್ರಹ್ಮನೊಡನೆ ಕೂಡಿಕೊಂಡು ಆನಂದದಿಂದ ಇರ್ತಾನ. ಅಂದ್ರ ಹೆಂಗ ಹಾಲ ಕುಡ್ದಾಗ ಹೆಂಗಲ್ಲಿ ಆ ಒಂದೇ ಆಕಾರ ಆಗ್ತದ, ಹಂಗ ಬಯಲಿನೊಳಗೆ ಬಯಲು ಆಗ್ತಾನ ಅನ್ನುವಂಥದ್ದನ್ನ ಯಾರು ಅಭ್ಯಾಸಿ ಅನುಭವಿ ಮತ್ತು ಮುಮೋಕ್ಷದ ಬಗ್ಗೆ ಹೇಳ್ತಾರ. ಆರೂಢನೆಯಿಂದ ಯಾವ ಅವ ಎಂದ ಜ್ಞಾನ ಆಗಿರ್ತಾನ ಅಂದೇ ಅವ ಮೋಕ್ಷವನ್ನು ಹೊಂದಿರ್ತಾನ. ಅವ್ ಯಾವ ವಿಧಿ ನಿಯಮಗಳು ಇರುದಿಲ್ಲ. ಅವ ಹಂಗೆ ಸಾಯ್ಬೇಕು, ಹಿಂಗೆ ಸಾಯ್ಬೇಕು, ಶರೀರ ಪರಿಜ್ಞಾನ ಯಾವುದೂ ಇಲ್ಲದೆ ಅವನ ಮೊದಲೇ ಬಯಲಾಗಿರ್ತಾನ ಅನ್ನುವಂಥದ್ದು ನಮ್ಗೆ ಸ್ಪಷ್ಟ ಆಗ್ತದ. ಮತ್ತ ಜ್ಞಾನಿಗೂ ಕೂಡ ಮತ್ತ ಮುಂದ ಪ್ರಾರಬ್ಧ ಹೆಂಗ ಒದ್ದಾಡುದು ಏನೇನು ಇತ್ತು ಅಂದ್ರೂ ಕೂಡ ಅವ್ ಯಾವ ಬಾಧ ನೋವು ಯಾವ ಅನಿಸುವುದಿಲ್ಲ ಅನ್ನುವಂಥದ್ದನ್ನ ನಮ್ಗೆಲ್ಲರಿಗೂ ಗಟ್ಟಿರ್ಲಿ. ಈಗ ಮರಣ ಸಮಯದಲ್ಲಿ ಮುಮುಕ್ಷಿ ಮೊದಲಾದವರು ಯಾವುದನ್ನು ತಮ್ಮ ಬುದ್ಧಿ ಇಡಬೇಕೆಂದು ಹೇಳುತ್ತಾರೆ. ಅಂದ್ರೆ ಕೊನೆ 7 ಮತ್ತು 8 ಏನ್ ಹೇಳ್ತಾರ, ಇಂದು ವೀನೋಳ್ ಮತಿ ಬೇಕು ಮುಮುಕ್ಷಿಗೆ ಸಂದೇಹವಿಲ್ಲದ ಅಭ್ಯಾಸಿಗೆ ಒಂದಿರಬಹುದು ರವಿಯೋಳ್ ಬುದ್ಧಿ ಕೇಳ್ ಅಂದು ಅಡಿಗೆ ಚಂದನ ಗಂಧಿ ಎನ್ನುವಂತ ಹೇಳ್ಕೊತ ಬಂದಾರ. ಅಂದ್ರ ಇಲ್ಲಿ ಅಂದುಗೆ ಅಡಿ ಅಂದ್ರ ಚಂದನದ ಗಂಧಿ ಅಂದ್ರೆ ಇಲ್ಲಿ ಮೈತ್ರಾದೇವಿಗೆ ಕಾಲು ದಿಂಗಿಯಿಂದ ಕೂಡಿದವಳು ಸುಗಂಧ ದೇಹವುಳ್ಳ ಮೈತ್ರಿ ಕೇಳು. ಅಂದುಗೆ ಅಡಿಯ ಚಂದನ ಗಂಧಿ ಅಂದ್ರ ಕಾಲು ದಿಂಗಿಗೆಯಿಂದ ಕೂಡಿದ, ಕಾಲು ಒಳಗೆ ಏನೇನು ಹಾಕೊಂತ ಕೂಡಿದ ಮತ್ತು ಸುಗಂಧ ದೇಹ ಉಳ್ಳವಳೆ ಮತ್ತು ಮೋಕ್ಷ ಅಪೇಕ್ಷೆ ಉಳ್ಳ ಮೈತ್ರಿ ಕೇಳು ನೀನು ಅನ್ನುವಂಥದ್ದನ್ನ ಅಲ್ಲಿ ಯಾಜ್ಞವಲ್ಕರು ತನ್ನ ಮೈತ್ರಾದೇವಿಗೆ ಹಿಂಗ ಉಪಮೆ ಕೊಟ್ಟ ತನ್ನಕಿನ್ನ ಏನ್ ಮಾಡ್ಯಾರಪ್ಪ ಅಂದ್ರ ನಾವು ಹೇಳ್ತೇವಲ್ಲ, ಏನಪ್ಪಾ ನೀವು ಪುಣ್ಯವಂತರು, ಶಾಸ್ತ್ರ ಕೇಳೋರು ಎಲ್ಲರಿಗೂ ಸಾಧ್ಯ ಇಲ್ಲ, ಬರೇ ಬದುಕಿಗೆ ಹೊಟ್ಟಿ ತುಂಬಿಸೋದಕ್ಕಾಗಿನೇ ಎಷ್ಟೆಷ್ಟು ವಿಚಾರ ಚಿಂತೆ ಮಾಡ್ತಾರ. ಅದನ್ನಿದ್ದು ಕೂಡ ನಾವು ಶಾಸ್ತ್ರ ಕೇಳ್ತೇವೆ ಅಂದ್ರೆ ನೀವು ಎಂತ ಪುಣ್ಯವಂತರಪ್ಪ, ಎಂತ ಜ್ಞಾನಿಗಳು, ಎಂತ ನೀವು ಹೆಂಗ ನಾವು ಇಲ್ಲಿ ಎಲ್ಲರೂ ಅಂತೇವೆ. ಅದರಂತೆ ಅಲ್ಲಿ ಮೈತ್ರಾದೇವಿಗೆ ನೀ ಎಂತ ಸುಗಂಧ ಉಳ್ಳ ಮೈತ್ರಿಯೇ, ನೀನು ಎಂತ ಕಾಲುಗಳನ್ನು ಕೂಡಿದವಳೆ, ಕಾಲು ದಿಂಗೆಯಿಂದ ಕೂಡಿದವಳೆ ಮತ್ತು ಸುಗಂಧ ದೇಹ ಉಳ್ಳವಳೆ ಮತ್ತು ಮೋಕ್ಷ ಅಪೇಕ್ಷೆ ಉಳ್ಳ ಮೈತ್ರಿಯೇ, ನೀನು ಚಂದ್ರ ದೇವತೆ ಅಭಿಮಾನ ಉಳ್ಳ ಮೈತ್ರಿ ಅನ್ನುವಂಥದ್ದ ನಿಂಗೆ ಅನೇಕ ರೀತಿಯಿಂದ ಉಪಮಾ ಮಾಡ್ಕೋತ ಬಂದಾರ. ಹಂಗ
ಈ ದೇಹಾತಿ ಅಭಿಮಾನವುಳ್ಳ ಈಡಾನಾಡಿಯಲ್ಲಿ ಮತಿ ಬೇಕು ಅಂದ್ರೆ ಬುದ್ಧಿಯನ್ನಿಟ್ಟವಳೆ, ಸಂದೇಹವಿಲ್ಲದ ನೀನು ಅಭ್ಯಾಸಿ, ನೀನು ಮೋಕ್ಷವನ್ನು ಹೊಂದಿ ಎನ್ನುವಂಥದ್ದನ್ನ ಇಲ್ಲಿ ಅವರು ಮತ್ತಿಷ್ಟು ಉಪಮಾ ಕೊಟ್ಟು ಹೇಳ್ಕೊತ ಹೋಗ್ತಾರ. ಮೋಕ್ಷ ಎಂಬಾತನು ತಾನು ಈಡಾನಾಡಿ ಅಭಿಮಾನದಿಂದ ಚಂದ್ರನಲ್ಲಿ ತನ್ನ ಬುದ್ಧಿಯನ್ನು ಮರಣ ಕಾಲಕ್ಕೆ ಇಟ್ಟು ಪ್ರಾಣವನ್ನು ಬಿಡಬೇಕು. ಅಭ್ಯಾಸಿ ಪಿಂಗಳ ನಾಡಿ ಅಭಿಮಾನಿಯಾದ ಸೂರ್ಯನಲ್ಲಿ ಬುದ್ಧಿಯನ್ನು ಇರಿಸಿ ಪ್ರಾಣವನ್ನು ಬಿಡಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಹಿಂಗ ಅಭಿಮಾನಿಯಾದ ಅಂದ್ರೆ ಚಂದ್ರ ನಾಡಿ ಮತ್ತು ಸೂರ್ಯ ನಾಡಿ ಅದಾವ ಅನ್ನುವಂಥದ್ದು ಹಿಂದೆ ನಾವು ಕೇಳ್ಕೊಂಡ್ ಬಂದೀವಿ. ಹಂಗ ಚಂದ್ರ ನಾಡಿ ಒಳಗಂದ್ರೆ ಶಾಂತ ರೀತಿಯಿಂದ ಚಂದ್ರ ಹೆಂಗ ತಂಪು ಶಾಂತ ಇರ್ತಾನ ಹಂಗ ಪ್ರಾಣವನ್ನು ಬಿಡಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಹೊಂಟಾರ. ಮುಂದ 8ನೇ ನುಡಿ ಒಳಗೆ ಏನ್ ಹೇಳ್ತಾರ, ಅವಹಯದೊಳ್ ಬ್ರಹ್ಮ ಅರಿವಿದ್ರಲ್ಲಿ ಬುದ್ಧಿ ಸವಿನಿಸುದು ಸುಗಂಧ ಭವಿ ಇದು ಸಿದ್ಧ ಇವತಿ ಕೇಳಿಂತು ಮೂವರಿಗೆ ನಿರ್ಮಾಣದೊಳ್ ವಿಕಲ್ಪವಾದ ಸದ್ವಿದ್ಯೆಗಳು. ಅಂದ್ರ ಅನುಭವಿ ಎಂಬಾತನು ಸುಸುಮ್ನ ನಾಡಿದ್ವಾರ ಬ್ರಹ್ಮರಂಧ್ರಕ್ಕೆ ಅಭಿಮಾನಿಯಾದ ಈಶ್ವರನಲ್ಲಿ ಬುದ್ಧಿಯನ್ನು ಇಡಬೇಕು. ಈ ವಿಧವಾಗಿ ಬುದ್ಧಿಯನ್ನಿಟ್ಟು ಪ್ರಾಣಗಳನ್ನು ಬಿಟ್ಟರೆ ಅದೇ ಲೋಕಕ್ಕೆ ಹೋಗೋದು. ಈ ರೀತಿ ಮೂವರಿಗೆ ಮರಣ ಕಾಲದಲ್ಲಿ ವಿಧಿಗಳು ಉಂಟೆಂದು ಶಾಸ್ತ್ರವು ಇದು ಸಮ್ಮತದ ಶಾಸ್ತ್ರ ಹೇಳ್ಕೊತ ಬಂದದ. ಯಾರಿಗೆ? ಮುಮುಕ್ಷಿಗೂ ಅಭ್ಯಾಸಿಗೂ ಅನುಭವಿಗೆ ಹಿಂಗೆ ವಿಧಿಗಳನ್ನ ಹೇಳ್ಕೊತ ಬಂದಾರ ಅನ್ನುವಂಥದ್ದನ್ನ ಈ ಪದ್ಯದೊಳಗೆ ತಿಳಿಸ್ಕೊತ ಬಂದಾರ. ಇದು ಎಲ್ಲರಿಗೂ ಅನುಭವ ಅದೇ ಅದ. ನಾವು ಹಿಂದ ಮುಂದ ಹೇಳ್ಕೊತ ಬಂದಿರ್ತೀವಿ. ಹಿಂಗ ಬಯಲಾಗಬೇಕಾದ್ರ ಅಭ್ಯಾಸಿಗಳು ಹಿಂಗ ಸಾಧನೆ ಮಾಡಿದ್ರ ಆ ಸಾಧನೆ ಮುಖಾಂತರ ಆ ಮೋಕ್ಷವನ್ನು ಹೊಂದ್ತೀವಿ. ಅಂದ್ರೆ ಈ ಭವಚಕ್ರದೊಳಗ ನಿಂದ ಪಾರ ಆಗ್ತೇವೆ. ಈ ಭವಕ್ಕೆ ಬರ್ಲಾರ್ದಂಗ ಸಾಧನೆ ಮಾತ್ರ ಮಾಡಕ ಅಭ್ಯಾಸಿಗೆ ಅನುಭವಿಗೆ ಬರ್ತದ. ಅಂದ್ರೆ ಇದೇ ಜನ್ಮದೊಳಗ ಇನ್ನ ನಮಗ ಆರೂಢ ಸ್ಥಿತಿ ಆಗಿಲ್ಲ ಅಂದ್ರೂ ಕೂಡ ಪ್ರಾಣ ಕಾಲಕ್ಕಂದ್ರ ಅಂತ್ಯಕಾಲದೊಳಗ ಅಂತ್ಯಕಾಲೇಚ ಮಾಮೇವ ಸ್ಮರನ್ಯುಕ್ತ ಕಲೇವರಂ ಯಹ ಪ್ರಯಾತಿ ಸಮದ್ಭಾವಂ ಯತಿ ನಾಸ್ತ್ರ ಸಂಶಯ. ಇದಕ್ಕೇನು ಸಂಶಯ ಮಾಡ್ಕೋಬೇಡ್ರಿ. ನಮ್ಗ ಕೊನೆಯ ಕಾಲಕ್ಕೆ ಯಾವ ಆಕಾರ ಹೊಂದ್ತೀವಿ, ಯಾವ ಸ್ಥಿತಿ ಒಳಗಿರ್ತೀವಿ ಅದೇ ನೀವು ಆಗ್ತೀರಿ ಅನ್ನುವಂಥದ್ದನ್ನ ಗೀತಾ ಪ್ರಮಾಣವಾದ ಈ ಪರಮಾನುಭೂತಿ ಪ್ರಮಾಣವಾದ ಅನ್ನುವಂಥದ್ದನ್ನ ನಮ್ಗೆ ಸ್ಪಷ್ಟ ಅಲ್ಲಿ. ಮತ್ತ ಅದನ್ನೇ ಒಳ್ಳೊಳ್ಳೆ ಎಂ ವಾಪಿ ಯಾವ ಸ್ಮರಣ ಆಗಿರ್ತೀವಿ ಅದೇ ಆಕಾರ ಆಗ್ತೇವೆ ಅನ್ನುವಂಥದ್ದನ್ನ ಬೋಧೆಯನ್ನು ತಿಳ್ಕೊಂಡು ನಾವು ಕೂಡ ಯಾವ